ಕೂಲ್ಡ್ ಜಾಸ್ತಿ ಕ್ಲೈಮ್ಯಾಕ್ಸ್ ಚೇಂಜ್ ಆದ್ರಲ್ಲ ಬರ್ಬೇಕಾಯ್ತು ಅದು. ಆದರೆ ಇನ್ನೊಂದು ಆಪ್ಷನ್ ಕೂಡ ಇರುತ್ತೆ ಗಿಡಕ್ಕೆ. ಹೆಂಗೆ ಆಪ್ಷನ್ ಅಂತಂದರೆ ನೀವು ನೀರು ಕಟ್ಟದಾಗ ಏನಾಗುತ್ತೆ ಅದರ ರಿಫ್ಲೆಕ್ಷನ್ ಏನಾಳ ನೀರಲ್ಲಿ ಇರ್ತಕ್ಕಂಥ ರಿಫ್ಲೆಕ್ಷನ್ ಕೂಲ್ಡ್ ಜಾಸ್ತಿ ಇರುತ್ತಲ್ಲ, ಅದಕ್ಕೆ ಅದರ ಎಫೆಕ್ಟ್ ಎಲ್ಲಿ ಹೊಡಿತೆ ಅಂದರೆ ಇಲ್ಲಿ ಹೊಡಿತೈತೆ. ಎಲ್ಲಿ ಬಡ್ಡಿ, ಈ ಬಡ್ಡಿ ಹೊಡಿತಾ ಇರುತ್ತೆ. ಇದೇನಾಗ್ತಾ ಇರುತ್ತಪ್ಪ ಅಂದರೆ ವೈಟ್ ಆಗ್ತಾ ಬರ್ತಿರುತ್ತೆ ನೋಡಿ. ಈಗ ಇಲ್ಲಿ ನೋಡಿ, ಈಗ ಕಾಣುತ್ತೆ ಇಲ್ಲಿ ಇದೆಯಾ, ಇದು ರೋಗ. ಇದೇನಾಗತ್ತಪ್ಪ ಅಂದರೆ ಬೂದು ರೋಗ ಅಂತೀವಿ ನಾವು. ನೋಡಿ ಮುಟ್ಟಿರ್ಬೇಕಾದ್ರೆ ಗೊತ್ತಾಗುತ್ತೆ ನೋಡಿ, ಇಲ್ಲಿ ಸ್ಟಾರ್ಟ್ ಆಗಿದೆ. ಇದು ಏನಾಗುತ್ತೆ ಅಂದರೆ ಇದಕ್ಕೆ ಬಂದಿರುತ್ತಲ್ಲ, ಇದಕ್ಕೆ ಬಂದಾಗ ಈ ಎಲೆ ಇದಕ್ಕೆ ತಗಲ್ತದೆ ಗಾಳಿಗೆ. ಬ್ರದರ್ ಅರ್ಥ ಆಯ್ತಾ ಪಾಯಿಂಟು? ನೋಡ್ದ ಪಾಯಿಂಟ್ ಇಲ್ಲಿ. ಇದು ಯಾವಾಗ ಟಚ್ ಹೊಡಿತಾ ಇರುತ್ತೆ, ಇದು ಸ್ಪ್ರೆಡ್ ಆದಾಗ ಏನಾಗುತ್ತೆ ಇದಕ್ಕೆ ಹೊಡಿತೈತೆ. ಇದು ಏನು ಮಾಡ್ತಂದ್ರೆ ಯಾವಾಗ ಈ ಬೂದು ರೋಗ ಬರುತ್ತೋ ಈ ಇರುತ್ತಲ್ಲ ಇದು ಹೂವನ್ನ ಇವಾಗ ನಾವು ಬಾತ್ರೂಮ್ಗೆ ಹೋಗ್ತೀವಿ, ಲೆಟ್ರಿನ್ ಮಾಡಿದ್ರೆ ಸ್ಮೆಲ್ ಬಂದ್ರೆ ಹೋಗ್ತೀವ, ಇಲ್ಲೊಂದು ಪ್ರಾಬ್ಲಮ್ ಆಗುತ್ತೆ. ಫಂಗಲ್ ಇನ್ಫೆಕ್ಷನ್ ಅಂಡ್ ವೈರಲ್ ಇನ್ಫೆಕ್ಷನ್. ಏನಿದು ಫಂಗಲ್ ಅಂಡ್ ವೈರಲ್ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋಂಥದ್ದು. ಫಂಗಲ್ ಇನ್ಫೆಕ್ಷನ್ ಅಲ್ಲೇ ಉತ್ಪತ್ತಿ ಆಗೋಂಥದ್ದು. ಹೌದಾ? ಇಲ್ಲಿ ಏನಾಗಿದೆ ನೋಡಿರಿ, ಸ್ಪ್ರೆಡ್ ಆಗ್ತಾ ಹೋಗಿದೆ. ಇದು ಏನಾಗುತ್ತೆ ನೋಡ್ರಿ, ಈ ಎಲೆ ಕೂಡ ಆಯುಸ್ ಇರುತ್ತೆ ಸರ್. ಇದಕ್ಕೆ 40 ರಿಂದ 50 ದಿನ ಎಲೆ ಉದುರ್ಬೇಕು. ಉದುರ್ತಾ ಇಲ್ಲಪ್ಪ ಅಂದರೆ ಇದು ರೋಗ ಗುರಿ ಆಗತ್ತೆ ಅಂತಲ್ಲ. ಈಗ ರೋಗ ಗುರಿ ಆಗೈತೆ ಅಲ್ಲಿ ದಂಗೆ ಹೇಳ್ತೀವಿ ಅಂದ್ರೆ ನೋಡಿ ಬೂರ್ದೈತಿಲ್ಲ, ಇನ್ನು ಹೊಲ್ದಾಗ ಐತಿಲ್ಲ ಇದು ಎಲೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕೆಳಗಿನ ಪಟ್ಟಿ ಎಲೆ ಉದುರ್ತಾ ಬರ್ಬೇಕು. ನೀವು ನೇಟಿವ್ ಆಗಲಿ ಕಸ್ಟಡಿ ಆಗಲಿ ಬೂದು ರೋಗ ಹೊಡೆದಾಗಲ್ಲ ಅದು ಉದುರ್ತಾ ಬರ್ತಿರುತ್ತೆ. ಅದ್ರ ಆಯುಸ್ ಮುಗಿದು ಅಂದರೆ ನೀಟಾಗಿದ್ರೆ ಓದ್ತದ. ರೋಗ ಗುರಿ ಆದರೆ ಈ ಥರ ಆತತ್ತೆ.